ನಮಸ್ತೆ ಕರುನಾಡು, ಬಿಟ್ಟರೆ ಊರೇ ಮಾರಿಬಿಡ್ತಾನ್ರಿ ಇವನು ಅನ್ನೋ ಮಾತು ಕೇಳಿರ್ತೀರ. ಅದೇ ಮಾತು ನಿಜ ಆದರೆ ಹೇಗಿರುತ್ತೆ. ಆದರೆ ಊರಿನ ಬದಲಾಗಿ ಪ್ಯಾರಿಸ್ ನಗರದ ಪ್ರವಾಸಿಗರ ಆಕರ್ಷಣೆಯಾದ ಐಫಿಲ್ ಟವರನ್ನು ಒಬ್ಬ ಭೂಪ ಮಾರಾಟ ಮಾಡಿದ್ದ ಅಂದರೆ ನೀವು ನಂಬ್ತೀರಾ? ಇದು ಒಂದು ಕಾಲ್ಪನಿಕ ಕಥೆಯಲ್ಲ, ಬದಲಾಗಿ ಇತಿಹಾಸದಲ್ಲಿ ನಡೆದ ನೈಜ ಘಟನೆ. ಒಂದು ಬಾರಿ ಅಲ್ಲ, 2 ಬಾರಿ ಐಫಿಲ್ ಟವರನ್ನು ಮಾರಿದ ಭೂಪನ ಬಗ್ಗೆ ನಿಮಗೆ ತಿಳಿಸ್ತೀನಿ. ನೀವಿನ್ನೂ ಕರ್ನಾಟಕ ಕುಸುಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಒತ್ತೋದನ್ನು ಮಾತ್ರ ಮರಿಬೇಡಿ. ಪ್ರಿಯ ಸಹೃದಯಿ ಕನ್ನಡಿಗರೇ, ಐಫಿಲ್ ಟವರ್ ಮಾರಾಟ ಮಾಡುವ ಮೂಲಕ ಜಗತ್ತಿನ ಇತಿಹಾಸದ ಪುಟಗಳಲ್ಲಿ ಅತಿದೊಡ್ಡ ವಂಚಕನಾಗಿ ಕುಖ್ಯಾತಿ ಪಡೆದವನ ಹೆಸರು ವಿಕ್ಟರ್ ಲಸ್ಟಿಂಗ್. 1890ರಲ್ಲಿ ಜೆಕ್ ರಿಪಬ್ಲಿಕ್ನಲ್ಲಿ ಜನಿಸಿದ ಲಸ್ಟಿಂಗ್ ಕೇವಲ ಒಬ್ಬ ಅಪರಾಧಿಯಾಗಿರಲಿಲ್ಲ. ಆತ ಒಬ್ಬ ಬಹುಭಾಷಾ ಪಂಡಿತ, ಸುಶಿಕ್ಷಿತ ಮತ್ತು ಬುದ್ಧಿವಂತ ಮನಃಶಾಸ್ತ್ರಜ್ಞ ಕೂಡ. ಆದರೆ ತನ್ನ ಜ್ಞಾನವನ್ನು ಸಮಾಜ ಸೇವೆಗೆ ಬಳಸುವ ಬದಲು ಜನರನ್ನು ಮೋಸಗೊಳಿಸಲು ಬಳಸಿದ. ಅವನು ಮೋಸಗೊಳಿಸೋಕೆ ಯಾವುದೇ ಬಂದೂಕು ಅಥವಾ ಚಾಕು ಚೂರಿಗಳನ್ನು ಬಳಸಲಿಲ್ಲ. ಬದಲಾಗಿ ತನ್ನ ಬುದ್ಧಿ ಮತ್ತು ಮಾತುಗಾರಿಕೆ ಮೂಲಕ ಜಗತ್ತನ್ನು ಒಂದು ಆಟದ ಮೈದಾನದಂತೆ ಪರಿಗಣಿಸಿ ಚಾಣಾಕ್ಷತನದಿಂದ ಜನರನ್ನು ಮೋಸಗೊಳಿಸುತ್ತಾ ಬಂದ. ಲಸ್ಟಿಂಗ್ ಮೊದಲಿಗೆ ಸಮುದ್ರ ಮಾರ್ಗದಲ್ಲಿ ಪ್ರಯಾಣಿಸುವ ಶ್ರೀಮಂತ ಪ್ರಯಾಣಿಕರನ್ನು ಗುರಿಯಾಗಿಸಿಕೊಂಡು ತನ್ನ ಮಾತಿನ ಕೌಶಲ್ಯಗಳಿಂದ ಸನ್ನಿವೇಶಗಳಿಗೆ ತಕ್ಕಂತೆ ವೇಷ ಧರಿಸಿ ವಂಚಿಸುತ್ತಿದ್ದ. ಅವನು ತನ್ನ ಮಾತಿನ ಮೂಲಕ ಜನರನ್ನು ಎಷ್ಟು ಮರುಳು ಮಾಡುತ್ತಿದ್ದನೆಂದರೆ, ಪರಿಚಯವಾದ ಕ್ಷಣದಲ್ಲೇ ಜನ ತಾವಾಗಿ ಅವನಿಗೆ ಹಣ ನೀಡಲು ಮುಂದಾಗುತ್ತಿದ್ದರು. ಆತನ ವಂಚನೆಗಳು ಎಷ್ಟೊಂದು ಪ್ರಸಿದ್ಧವಾದವೆಂದರೆ, ತನ್ನ 30ರ ಹರೆಯಕ್ಕೆ ಬರುವಷ್ಟರಲ್ಲಿ ಆತ ದೇಶ ವಿದೇಶಗಳಲ್ಲಿ 40ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಬಂಧನಕ್ಕೊಳಗಾದರೂ ಪ್ರತಿ ಬಾರಿಯೂ ತನ್ನ ಬುದ್ಧಿ ಉಪಯೋಗಿಸಿ ತಪ್ಪಿಸಿಕೊಳ್ಳುತ್ತಿದ್ದ. ಅವನು ತನ್ನ ಜೀವನದ ಮಹಾ ವಂಚನೆ ಮಾಡಿದ್ದು 1925ರಲ್ಲಿ ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ. ಆ ಸಮಯದಲ್ಲಿ ಐಫಿಲ್ ಟವರ್ ಇಂದಿನಷ್ಟು ಪ್ರಖ್ಯಾತಿ ಪಡೆದಿರಲಿಲ್ಲ. ಅಂದಿಗೆ 36 ವರ್ಷ ಹಳೆಯದಾದ ಐಫಿಲ್ ಟವರ್ನ ನಿರ್ವಹಣೆಯ ವೆಚ್ಚ ಅಲ್ಲಿನ ಸರ್ಕಾರಕ್ಕೆ ತಲೆನೋವಾಗಿತ್ತು. ಕೆಲವರು ಅದನ್ನು ಸಂಪೂರ್ಣವಾಗಿ ಕೆಡವಿ ಸ್ಕ್ರ್ಯಾಪ್ ಮಾಡಬೇಕೆಂದು ಕೂಡ ಸಲಹೆ ನೀಡಿದ ಬಗ್ಗೆ ಅಂದಿನ ಪತ್ರಿಕೆಗಳಲ್ಲಿ ವರದಿಗಳು ಹರಿದಾಡಿದ್ದವು. ಲಸ್ಟಿಂಗ್ ಈ ಸುದ್ದಿಯನ್ನು ತನ್ನ ಅವಕಾಶವಾಗಿ ಬಳಸಿಕೊಂಡ. ಆತ ಫ್ರೆಂಚ್ ಸರ್ಕಾರದ ಅಧಿಕೃತ ಲೆಟರ್ ಹೆಡ್ಡನ್ನು ನಕಲು ಮಾಡಿ ಫ್ರಾನ್ಸ್ ಸರ್ಕಾರದ ಉನ್ನತ ಅಧಿಕಾರಿಯಂತೆ ವೇಷ ಹಾಕಿಕೊಂಡು ಪ್ಯಾರಿಸ್ನ 6 ಪ್ರಮುಖ ಸ್ಕ್ರ್ಯಾಪ್ ಮೆಟಲ್ ವ್ಯಾಪಾರಿಗಳನ್ನು ಒಂದು ಐಷಾರಾಮಿ ಹೋಟೆಲ್ನಲ್ಲಿ ರಹಸ್ಯ ಸಭೆಗೆ ಆಹ್ವಾನಿಸಿದ. ಸಭೆಯಲ್ಲಿ ಆತ ಒಂದು ನಂಬಲ ಸಾಧ್ಯವಾದ ಕಥೆ ಹೇಳಿದ. ಐಫಿಲ್ ಟವರ್ನ ನಿರ್ವಹಣಾ ವೆಚ್ಚ ಹೆಚ್ಚಾಗಿದೆ ಮತ್ತು ಸಾರ್ವಜನಿಕರು ಅದರ ಬಗ್ಗೆ ಟೀಕಿಸುತ್ತಿದ್ದಾರೆ. ಆದ್ದರಿಂದ ಸರ್ಕಾರ ಅದನ್ನು ಕೆಡವಲು ನಿರ್ಧರಿಸಿದೆ. ಆದರೆ ಇದು ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಬಾರದು ಎಂದು ಇದನ್ನು ಗುಪ್ತವಾಗಿ ನಿರ್ವಹಿಸಬೇಕಾಗಿದೆ. ಇದಕ್ಕಾಗಿ ಒಬ್ಬ ವಿಶ್ವಾಸಾರ್ಹ ವ್ಯಕ್ತಿಯನ್ನು ಹುಡುಕುವ ಜವಾಬ್ದಾರಿ ನನ್ನ ಮೇಲಿದೆ ಎಂದು ಹೇಳಿ ಈ ಯೋಜನೆಗೆ ಸರ್ಕಾರ ತನ್ನನ್ನು ನೇಮಿಸಿರುವುದಾಗಿ ಪರಿಚಯಿಸಿಕೊಂಡ. ಯಾರೂ ವೈಯಕ್ತಿಕ ವಿಷಯಗಳ ಕುರಿತು ಚರ್ಚಿಸಬೇಡಿ, ಏನಿದ್ದರೂ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ ಎಂದು ಲಸ್ಟಿಂಗ್ ಒಬ್ಬ ವಂಚಕನಾಗಿ ತನ್ನದೇ ಆದ ನಿಯಮಗಳನ್ನು ಸಭೆಗೆ ಆಗಮಿಸಿದ್ದ ವ್ಯಾಪಾರಿಗಳಿಗೆ ವಿಧಿಸಿದ್ದ. ವ್ಯಾಪಾರಿಗಳು ಮಾತನಾಡುವಾಗ ಅವರು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಹೇಗೆ ವ್ಯಕ್ತಪಡಿಸುತ್ತಾರೆ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸಿ ಸಭೆಗೆ ಆಗಮಿಸಿದ್ದ ವ್ಯಾಪಾರಿಗಳಲ್ಲಿ ಪ್ಯಾರಿಸ್ನ ಶ್ರೀಮಂತರ ವಲಯದಲ್ಲಿ ತನ್ನನ್ನು ಗುರುತಿಸಿಕೊಳ್ಳಲು ಆತೊರೆಯುತ್ತಿದ್ದ ಆಂಡ್ರೆ ಫೋಯ್ಸನ್ ಎಂಬ ವ್ಯಾಪಾರಿಯನ್ನು ತನ್ನ ಬಲಿಪಶುವಾಗಿ ಆಯ್ಕೆ ಮಾಡಿಕೊಂಡ. ಕೆಲವು ದಿನಗಳ ನಂತರ ಲಸ್ಟಿಂಗ್ ಫೋಯ್ಸನ್ನನ್ನು ಒಬ್ಬನೇ ಭೇಟಿಯಾದ. ಆಗ ಆತ ತನ್ನ ಪ್ರಮುಖ ಅಸ್ತ್ರ ಬಳಸಿದ. ನಾನು ಸರ್ಕಾರಿ ಅಧಿಕಾರಿಯಾಗಿ ನನಗೆ ಅಷ್ಟೇನೂ ಸಂಬಳವಿಲ್ಲ. ಈ ಒಪ್ಪಂದವನ್ನು ನಿಮಗೆ ಕೊಡಬೇಕೆಂದರೆ ನಮ್ಮ ವ್ಯವಸ್ಥೆಯನ್ನು ಸ್ವಲ್ಪ ನೋಡಿಕೊಳ್ಳಿ ಎಂದು ನೇರವಾಗಿ ಲಂಚ ಕೇಳದೆ ಅದರ ಬಗ್ಗೆ ಪರೋಕ್ಷವಾಗಿ ಸುಳಿವು ನೀಡಿದ. ಫೋಯ್ಸನ್ ಲಸ್ಟಿಂಗ್ನ ಮಾತು ಕೇಳಿ, ತಾನು 1 ಕೋಟಿ ಮೌಲ್ಯದ ವಸ್ತುವನ್ನು ಪಡೆಯುತ್ತಿದ್ದೇನೆ, ಸ್ವಲ್ಪ ಕಳೆದುಕೊಂಡರೆ ತಪ್ಪೇನು ಎಂದು ಭಾವಿಸಿ ಸಂತೋಷದಿಂದ ಒಪ್ಪಂದದ ಹಣ ಮತ್ತು ಲಂಚ ಎರಡನ್ನೂ ಲಸ್ಟಿಂಗಿಗೆ ಹಸ್ತಾಂತರಿಸಿದ. ಲಸ್ಟಿಂಗ್ ಹಣವನ್ನು ಪಡೆದುಕೊಂಡು ತನ್ನ ಸಂಗಡಿಗನೊಂದಿಗೆ ತಕ್ಷಣ ವಿಯನ್ನಾಗೆ ಪರಾರಿಯಾದ. ಫೋಯ್ಸನ್ ತಾನು ಮೋಸ ಹೋಗಿದ್ದನ್ನು ಅರಿತುಕೊಂಡು ನಾಚಿಕೆ ಮತ್ತು ಅವಮಾನದಿಂದ ಪೊಲೀಸರಿಗೆ ದೂರು ನೀಡಲೇ ಇಲ್ಲ. ಶ್ರೀಮಂತನಾಗುವ ಆಸೆಯಲ್ಲಿ ಆತ ಎಷ್ಟು ಮುಳುಗಿದ್ದ ಎಂದರೆ ತಾನು ವಂಚನೆಗೆ ಬಲಿಯಾಗಿದ್ದೇನೆ ಎಂಬುದನ್ನು ಆತನಿಗೆ ಅರಗಿಸಿಕೊಳ್ಳಲಾಗಲಿಲ್ಲ. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಲಸ್ಟಿಂಗ್ ಸವಾಲುಗಳನ್ನು ಇಷ್ಟಪಡುವ ವ್ಯಕ್ತಿಯಾಗಿದ್ದ. ಕೆಲವು ವಾರಗಳ ನಂತರ ಆತ ಮತ್ತೆ ಪ್ಯಾರಿಸ್ಗೆ ಮರಳಿ
ಕೆಲವು ದಿನಗಳ ಹಿಂದೆ ಯಾರೋ ಒಬ್ಬ ವಂಚಕ ಐಫಿಲ್ ಟವರ್ ಮಾರುವುದಾಗಿ ವ್ಯಾಪಾರಿಗಳನ್ನು ಮೋಸಗೊಳಿಸಿದ್ದಾನೆ. ಆದರೆ ಈ ಬಾರಿ ನಿಜವಾಗಿಯೂ ಐಫಿಲ್ ಟವರ್ ಸ್ಕ್ರ್ಯಾಪ್ ಮಾಡಿ ಮಾರಲಾಗುತ್ತಿದೆ ಎಂದು ವ್ಯಾಪಾರಿಗಳನ್ನು ಸಭೆಗೆ ಕರೆದು 2ನೇ ಬಾರಿ ಐಫಿಲ್ ಟವರನ್ನು ಮಾರಾಟ ಮಾಡಲು ಪ್ರಯತ್ನಿಸಿದ. ಎಲ್ಲ ಪತ್ರ ವ್ಯವಹಾರಗಳು ಮುಗಿದು ಹಣದ ಬೇಡಿಕೆ ಬಂದಾಗ ತೆಗೆದುಕೊಂಡ ವ್ಯಾಪಾರಿಗೆ ಅನುಮಾನ ಬಂದು ಪೊಲೀಸರಿಗೆ ತಿಳಿಸಿದ. ಲಸ್ಟಿಂಗ್ ಇದರ ಬಗ್ಗೆ ಅರಿತು ಪೊಲೀಸರಿಂದ ತಪ್ಪಿಸಿಕೊಂಡ. ಆದರೆ ಈ ಘಟನೆ ಅವನಿಗೆ ಮತ್ತಷ್ಟು ಖ್ಯಾತಿ ತಂದುಕೊಟ್ಟಿತು. ಅಂತಿಮವಾಗಿ ಲಸ್ಟಿಂಗ್ನ ಅದೃಷ್ಟ ಮುಗಿಯಿತು. ಆತನ ಪ್ರೇಯಸಿಯ ಕಾರಣದಿಂದ 1935ರಲ್ಲಿ ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ ರೊಮೇನಿಯನ್ ಬಾಕ್ಸ್ ಸ್ಕ್ಯಾಮ್ ಹಾಗೂ ನಕಲಿ ನೋಟುಗಳನ್ನು ಮುದ್ರಿಸಿದ ಆರೋಪದ ಮೇಲೆ ಬಂಧಿತನಾದ. ನಂತರ 20 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಯಿತು. ಅಲ್ಲಿ ಆತ ನಿಮೋನಿಯಾದಿಂದ ಮರಣ ಹೊಂದಿದ. ಅವನ ಮರಣ ಪ್ರಮಾಣ ಪತ್ರದಲ್ಲಿ ವೃತ್ತಿಯ ಜಾಗದಲ್ಲಿ ಅಪ್ರೆಂಟಿಸ್ ಸೇಲ್ಸ್ಮ್ಯಾನ್ ಎಂದು ಬರೆಯಲಾಗಿತ್ತು. ಮೊದಲೇ ನಿಮಗೆ ಹೇಳಿದ ಹಾಗೆ ಬಿಟ್ಟರೆ ಊರೇ ಮಾರಿಬಿಡ್ತಾನ್ರಿ ಇವನು ಅನ್ನೋ ಮಾತು ವಿಕ್ಟರ್ ಲಸ್ಟಿಂಗ್ನಂಥವರಿಂದನೇ ಹುಟ್ಟಿರಬಹುದು. ನಾವು ಕೂಡ ಕೆಲವೊಮ್ಮೆ ಈ ತರಹದ ಸಣ್ಣ ಪುಟ್ಟ ಮರಳು ಮಾಡುವ ಶಕ್ತಿಗಳಿಗೆ ಒಳಪಟ್ಟಿರುತ್ತೇವೆ. ಅದಕ್ಕಾಗಿಯೇ ವಿಕ್ಟರ್ ಲಸ್ಟಿಂಗ್ ತನ್ನ ಜೀವನದ ಮೂಲಕವೇ ಹುಷಾರಾಗಿರಿ ಎಂಬ ಪಾಠವನ್ನು ಎಲ್ಲರಿಗೂ ಕಲಿಸಿ ಹೋಗಿದ್ದಾನೆ. ಇದಿಷ್ಟು ವಿಶ್ವ ಕುಖ್ಯಾತಿ ಪಡೆದ ವಿಕ್ಟರ್ ಲಸ್ಟಿಂಗ್ ಎಂಬ ಕದೀಮನ ಕತೆ. ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ಕರುನಾಡ ಕುಸುಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.